ರಿಚರ್ಡ್ ಬ್ರಾನ್ಸನ್ಗೆ ಕುಡ್ದ ಮನೇಲಿ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿರಲ್ಲ. ಆ ಅಭಿಮಾನಿಗೆ ಇವರು ಮೂತ್ರಾಭಿಷೇಕ ಆಗ್ಬಿಡುತ್ತೆ. ಆದರೆ ಫೋಟೋ ತಗೊಂಡಾದ್ಮೇಲೆ ರಿಚರ್ಡ್ ಬ್ರಾನ್ಸನ್ ಅವರು ಅವ್ರ ಮಗುನ ಎತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಏನಾಯಿತು ಅಂತ ಗೊತ್ತಾಗ್ತಿರಲ್ಲ. ಎದ್ದು ಬಿದ್ದು ಅಂತ ರಿಚರ್ಡ್ ಬ್ರಾನ್ಸನ್ ಅವ್ರನ್ನ ಫಾಲೋ ಮಾಡಿ ಆ ಮಗುನ ವಾಪಸ್ ತಗೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಜಗತ್ತಿನ ಪ್ರಸಿದ್ಧ ಬಿಸ್ನೆಸ್ ಮ್ಯಾನ್ ಆದಂತಹ ರಿಚರ್ಡ್ ಬ್ರಾನ್ಸನ್ ಅವರ ಜೀವನದಲ್ಲಿ ನಡೆದಂತಹ ಕೆಲವೊಂದು ವಿಶಿಷ್ಟ ಘಟನೆಗಳಿಂದ ನಾವು ಏನು ಪಾಠವನ್ನು ಕಲ್ತ್ಕೋಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತೇ ಇದೆ, ರಿಚರ್ಡ್ ಬ್ರಾನ್ಸನ್ ಅವರು ಅವರ ಒಂದು ರಿಸ್ಕ್ ಟೇಕಿಂಗ್ ಒಂದು ಗುಣದಿಂದ ತುಂಬ ಜನರಿಗೆ ಪರಿಚಯ. ಬಹಳಷ್ಟು ಹೊಸ ಬಿಸ್ನೆಸ್ಗಳನ್ನು ಹುಟ್ಟಾಕಿದ್ದಿರ್ಬೋದು, ಏರೋಪ್ಲೇನಿಂದ ಡೈರೆಕ್ಟ್ ಜಂಪ್ ಮಾಡಿದ್ದಿರ್ಬೋದು, ಬಿಸಿ ಬಲೂನಲ್ಲಿ ಅಂಟಾರ್ಟಿಕಾ ಸುತ್ತಿದ್ದಿರ್ಬೋದು, ಹಾಗೆಯೇ ಅವರ ಒಂದು ಪಾರ್ಟಿ ಕಲ್ಚರ್ ನೇಚರ್ ಇರ್ಬೋದು. ಈ ಎಲ್ಲ ಗುಣಗಳಿಂದ ರಿಚರ್ಡ್ ಬ್ರಾನ್ಸನ್ ಅವರು ಒಬ್ಬ ಬಿಲಿಯನರ್ ಆಗಿ ಕೂಡ ಜನರ ಮನಸ್ಸಿಗೆ ಒಬ್ಬ ಸೆಲೆಬ್ರಿಟಿ ಥರ ಪರಿಚಯ ಇದ್ದಾರೆ. ಒಂಥರ ಲೋಕಲ್ಲಾಗಿ ಹೇಳಬೇಕು ಅಂದರೆ ವಿಜಯ್ ಮಲ್ಯ ಇದ್ದಂಗೆ. ಇಬ್ಬರದ್ದು ಕೂಡ ಏರೋಪ್ಲೇನ್ ಬಿಸ್ನೆಸ್ ಇತ್ತು, ಹಾಗೆಯೇ ಒಂದು ಪಾರ್ಟಿ ಕಲ್ಚರ್ ನೇಚರ್ ಇತ್ತು. ಆದರೆ ವಿಜಯ್ ಮಲ್ಯ ಅವರು ಗೌರ್ಮೆಂಟಿಗೆ ಟೋಪಿ ಹಾಕ್ಬಿಟ್ಟು ಬೇರೆ ದೇಶದಲ್ಲಿದ್ದಾರೆ. ರಿಚರ್ಡ್ ಬ್ರಾನ್ಸನ್ ಅವರು ಇನ್ನೂ ಅವರವ್ರ ಬಿಸ್ನೆಸ್ಸನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ವಿಷಯಕ್ಕೆ ಬರೋಣ. ರಿಚರ್ಡ್ ಬ್ರಾನ್ಸನ್ ಅವರ ಜೀವನದಲ್ಲಿ ಬಹಳಷ್ಟು ಒಂದು ವಿಶಿಷ್ಟ ಘಟನೆಗಳು ನಡೆದಿವೆ. ಅಂತಹ ಒಂದು 2-3 ಘಟನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ. ರಿಚರ್ಡ್ ಬ್ರಾನ್ಸನ್ ಅವರು ಹೇಳ್ತಾರೆ, ಎಲ್ಲ ದೊಡ್ಡ ಬಿಸ್ನೆಸ್ಸು ಅಷ್ಟೇ ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ನಿಂದ ಸ್ಟಾರ್ಟ್ ಆಗಬೇಕು ಅಂತಿಲ್ಲ. ಕೆಲವೊಮ್ಮೆ ಸಣ್ಣ ಸಣ್ಣ ಮೊತ್ತದ ಇನ್ವೆಸ್ಟ್ಮೆಂಟೇ ದೊಡ್ಡ ಬಿಸ್ನೆಸ್ಸನ್ನು ಹುಟ್ಟಾಕ್ತವೆ ಅಂತ. ಸುಮಾರು 1960 ಇರಬಹುದು. ಆಗ ರಿಚರ್ಡ್ ಬ್ರಾನ್ಸನ್ ಅವರ ತಾಯಿಗೆ ರಸ್ತೆಯಲ್ಲಿ ಒಂದು ನೆಕ್ಲೆಸ್ ಸಿಗುತ್ತಂತೆ. ನೆಕ್ಲೆಸ್ ಯಾರದ್ದಿರ್ಬೋದು ಅಂತ ಅವರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಬರ್ತಾರೆ. ಬಹಳಷ್ಟು ದಿನ ಆದರೂ ಯಾರೂ ಕೂಡ ಆ ನೆಕ್ಲೆಸ್ಸು ತಂದು ಅಂತ ಬರೆದೇದಿದ್ದರಿಂದ ಪೊಲೀಸವರು ಆ ನೆಕ್ಲೆಸನ್ನು ರಿಚರ್ಡ್ ಬ್ರಾನ್ಸನ್ ಅವರ ತಾಯಿಯವರಿಗೆ ವಾಪಸ್ ಕೊಡ್ತಾರೆ. ಸರಿ, ನೆಕ್ಲೆಸ್ ತನಗೆ ಸಿಕ್ಕಿದೆ ಅಂತ ರಿಚರ್ಡ್ ಬ್ರಾನ್ಸನ್ ಅವರ ತಾಯಿಯವರು ಆ ನೆಕ್ಲೆಸನ್ನು ಮಾರ್ತಾರೆ. ಸುಮಾರು ಆಗಿನ ಕಾಲಕ್ಕೆ 100 ಪೌಂಡ್ ಹಣ ಸಿಗುತ್ತೆ. ಅವರು ಈ ಹಣವನ್ನು ರಿಚರ್ಡ್ ಬ್ರಾನ್ಸನ್ ಅವರಿಗೆ ಕೊಡ್ತಾರೆ. ಈ ಹಣದಿಂದನೇ ರಿಚರ್ಡ್ ಬ್ರಾನ್ಸನ್ ಅವರು ಆಗಷ್ಟೇ ಶುರು ಮಾಡಿದ್ದ ವರ್ಜಿನ್ ಕಂಪನಿಯ ಬಿಲ್ಗಳನ್ನೆಲ್ಲ ಪೇ ಮಾಡ್ತಾರೆ. ಅದರ ಜೊತೆಗೇ ಉಳಿದ ಹಣದಿಂದ ವರ್ಜಿನ್ ಕಂಪನಿಯ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಈ ಒಂದು ಚಿಕ್ಕ 100 ಪೌಂಡ್ ಹಣದಿಂದ ಸ್ಟಾರ್ಟ್ ಆದಂತಹ ವರ್ಜಿನ್ ಕಂಪನಿ ಸುಮಾರು 70,000ಕ್ಕಿಂತ ಹೆಚ್ಚಿನ ಒಂದು ಉದ್ಯೋಗಿಗಳಿಗೆ ಕೆಲಸ ಕೊಟ್ಟಿದೆ. ಅದಕ್ಕೆ ರಿಚರ್ಡ್ ಬ್ರಾನ್ಸನ್ ಅವರು ಈ ಘಟನೆಯಿಂದ ನನಗೆ ಕೆಲವೊಮ್ಮೆ ಸಣ್ಣ ಸಣ್ಣ ಮೊತ್ತ ಕೂಡ ದೊಡ್ಡ ದೊಡ್ಡ ಕಂಪನಿಯನ್ನು ಹುಟ್ಟಾಕುತ್ತೆ ಅಂತ ಅರ್ಥ ಆಯಿತು ಅಂತ ಹೇಳ್ತಾರೆ. ಹಾಗೆಯೇ ಒಮ್ಮೆ ರಿಚರ್ಡ್ ಬ್ರಾನ್ಸನ್ ಅವರ ಒಂದು ಕುಟುಂಬದಲ್ಲಿ ಕಾರ್ಡ್ ಆಡೋ ಒಂದು ಹವ್ಯಾಸ ಇರುತ್ತೆ. ಅವರಿಗೆ ಮದುವೆಯಾಗಿ ಮಕ್ಕಳಾದ ಮೇಲೆ ನಡೆದ ಘಟನೆ ಇದು. ಈ ಕಾರ್ಡ್ ಆಡೋದನ್ನು ಅವ್ರ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಿರ್ತಾರೆ. ಅವ್ರ ಫ್ಯಾಮಿಲಿ ಎಲ್ಲ ಸೇರಿದಾಗ ಎಲ್ಲರೂ ಜೊತೆಗೂಡಿ ಒಂದು ಕಾರ್ಡ್ಸ್ ಆಡ್ತಾರೆ. ಯಾವುದೇ ದುಡ್ಡು ಬಳಸಿ ಆಡಲ್ಲ, ಜೂಜ್ ಮಾಡ್ತಿರಲ್ಲ, ದುಡ್ಡಿಲ್ಲದೇ ಕಾರ್ಡ್ಸ್ ಆಡ್ತಿರ್ತಾರೆ. ಆದರೆ ಅವರ ಮಕ್ಕಳು ತುಂಬ ಖುಷಿಯಿಂದ ಇಂಟ್ರೆಸ್ಟಿಂಗಾಗಿ ಕಾರ್ಡ್ಸ್ ಆಡೋದನ್ನು ಕಲಿಯೋದು ನೋಡಿ ರಿಚರ್ಡ್ ಬ್ರಾನ್ಸನ್ ಅವರಿಗೆ ಮುಂದೆ ಎಲ್ಲಾದರೂ ಇವರು ಜೂಜಾಡೋಕ್ಕೆ ಕೂತ್ಬಿಟ್ರೆ ಏನು ಮಾಡೋದು ಅಂತ ಒಂದು ವಿಚಾರ ಬರುತ್ತೆ. ಸರಿ, ಇದಕ್ಕೊಂದು ಪರಿಹಾರ ಮಾಡೋಣ ಅಂತ ಅವರ ಮಕ್ಕಳಿಗೆ ಗ್ಯಾಂಬ್ಲಿಂಗಿಂದ ಯಾವ ರೀತಿ ಒಂದು ದುಷ್ಪರಿಣಾಮ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಅವರ ಮಕ್ಕಳನ್ನ ಕರೆದುಕೊಂಡು ಸೀದಾ ವೇಗಾಸ್ಗೆ ಹೋಗ್ತಾರೆ. ವೇಗಾಸಲ್ಲಿ ಒಂದು ಕೆಸಿನೋಗೆ ಹೋಗ್ತಾರೆ. ಅಲ್ಲಿ ಯಾವ ರೀತಿ ಜೂಜಾಡೋರು ಹಣವನ್ನು ಕಳೆದುಕೊಳ್ತಾರೆ ಅನ್ನೋದನ್ನು ಅವರ ಮಕ್ಕಳು ನೇರವಾಗಿ ನೋಡಿದರೆ ಅವರಿಗೆ ಇದ್ರ ಬಗ್ಗೆ ಒಂದು ಅನುಭವ ಬರುತ್ತೆ ಅಂತ ರಿಚರ್ಡ್ ಬ್ರಾನ್ಸನ್ ಅವರು ಅಂದ್ಕೊಂಡಿರ್ತಾರೆ. ಸರಿ ಅಂತ ಒಂದು ರುಲೆಟ್ ಮಷೀನ್ ಹತ್ರ ಹೋಗ್ಬಿಟ್ಟು ಒಂದಷ್ಟು ಹಣವನ್ನು ಹಾಕಿ ಜೂಜಾಡ್ತಾರೆ. ಭಾಳಷ್ಟು ಹಣವನ್ನು ಕಳ್ಕೊಳ್ತಾರೆ. ಆಗ ಅವರ ಮಕ್ಕಳಿಗೆ ಹೇಳ್ತಾರೆ, ನೋಡಿ, ಜೂಜಾಡಬೇಕಿದ್ರೆ ಪ್ರತಿಯೊಬ್ಬನೂ ತಾನು ಗೆಲ್ತೀನಿ ಅಂತಲೇ ಬರ್ತಾನೆ. ಇವತ್ತು ನಾನೇ ಗೆಲ್ಲೋದು ಅಂತ ಅವನಿಗೆ ಅನಿಸ್ತಾ ಇರುತ್ತೆ. ಆದರೆ ಬಹಳ ಕಷ್ಟಪಟ್ಟು ದುಡಿದ ಹಣ ಗಾಳಿಯಲ್ಲಿ ಮಾಯ ಆಗಲಿಕ್ಕೆ ಎಷ್ಟು ಸೆಕೆಂಡ್ ಕೂಡ ಬೇಡ, ಕ್ಷಣ ಮಾತ್ರದಲ್ಲಿ ನಾವು ಹಣವನ್ನು ಕಳ್ಕೊತೀವಿ. ಆದ್ದರಿಂದ ಜೂಜಾಡೋದ್ರಿಂದ ಈ ರೀತಿ ಒಂದು ಕಷ್ಟಗಳು ಬರುತ್ತವೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ ಅವರ ಮಕ್ಕಳಿಗೆ ಹೇಳ್ತಾರೆ. ಸರಿ, ಬಂದ ಕೆಲಸ ಆಯಿತು, ಇನ್ನೇನು ಹೊರಡಬೇಕು ಅಂತ ಅಂದ್ಕೊಂಡಿರುವಾಗ ಉಳಿದಿರೋದೊಂದು ಸ್ವಲ್ಪ ಅಮೌಂಟ್ ಇರುತ್ತೆ. ಈ ಕೆಸಿನೋ ಚಿಪ್ಸ್ ತೊಗೊಂಡಿರ್ತಾರಲ್ಲ, ಅದೊಂದು ಸ್ವಲ್ಪ ಉಳಿದಿರುತ್ತೆ. ಅದನ್ನೇ ಒಂದು ಕಡೆ ಬೆಟ್ ಮಾಡಿಬಿಟ್ಟು ಹೊರಡ್ತಾರೆ. ಇವ್ರು ಇನ್ನೇನು ಹೊರಡಬೇಕು ಅನ್ನೋದು ಹಿಂದ್ಗಡೆ ಭಾಳ ಒಂದು ಹರ್ಷೋದ್ಗಾರ, ಚಪ್ಪಾಳೆಗಳೆಲ್ಲ ಬರುತ್ತವೆ.
ಏನು ಅಂತ ನೋಡಿದರೆ, ಇವರು ಉಳಿದಿರೋ ಒಂದು ಅಮೌಂಟಿಂದ ಏನು ಬೆಟ್ ಮಾಡಿರ್ತಾರೆ ಅದಕ್ಕೆ 3ಕ್ಕಿಂತ 4 ಪಟ್ಟು ಹೆಚ್ಚಿನ ಹಣ ರಿಟರ್ನ್ ಬಂದಿರುತ್ತೆ. ತುಂಬ ಚಿಕ್ಕ ಅಮೌಂಟಿಂದ ದೊಡ್ಡ ಅಮೌಂಟ್ ಬಂದಿರುತ್ತೆ. ಆಗ ರಿಚರ್ಡ್ ಬ್ರ್ಯಾನ್ಸನ್ ಅವ್ರಿಗೆ ಅನಿಸುತ್ತೆ, ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ, ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಬೇರೆ ರೀತಿಯ ರಿಸಲ್ಟ್ಗಳು ಬರುತ್ತವೆ ಅಂತ. ಅವರು ಮಕ್ಕಳಿಗೆ ಏನು ಗ್ಯಾಮ್ಲಿಂಗಿಂದ ದುಷ್ಪರಿಣಾಮ ತೋರಿಸ್ಬೇಕು ಅಂತ ಬಂದಿದ್ದರು, ಅದನ್ನು ಹೇಳಿದರು, ಎಲ್ಲ ಸರಿ. ಆದರೆ ಅದೇ ಸಮಯದಲ್ಲಿ ಸಣ್ಣ ಮೊತ್ತದಿಂದ ದೊಡ್ಡ ಮೊತ್ತದ ಹಣವನ್ನು ಕೂಡ ಗಳಿಸ್ಬೋದು ಅನ್ನೋದು ಅವರ ಮಕ್ಕಳೆದುರಿಗೆ ಒಂದು ಉದಾಹರಣೆಯಾಗಿ ನಿಂತಿತ್ತು. ಆದ್ದರಿಂದ ಜೀವನದಲ್ಲಿ ಎಲ್ಲ ಒಂದು ರೂಲ್ಸ್ಗೂ ಒಂದು ಎಕ್ಸೆಪ್ಷನ್ ಇರುತ್ತೆ. ಪ್ರತಿ ಬಾರಿ ನಾವು ಅಂದ್ಕೊಂಡಂಗೆ ಆಗಲ್ಲ ಅನ್ನೋದನ್ನು ರಿಚರ್ಡ್ ಬ್ರ್ಯಾನ್ಸನ್ ಅವರು ಈ ಘಟನೆಯಿಂದ ತಿಳ್ಕೊಳ್ತಾರೆ. ಇನ್ನು ಮಿತಿಮೀರಿ ಕುಡಿದ್ರೆ ಅಥವಾ ಒಂದು ಕುಡಿತದ ಚಟದಿಂದ ಯಾವ ರೀತಿ ನಾವು ಒಂದು ಕಷ್ಟಪಡಬೇಕಾಗಿರ್ಬೋದು ಅನ್ನೋದನ್ನು ರಿಚರ್ಡ್ ಬ್ರ್ಯಾನ್ಸನ್ ಅವರು ಹೇಳ್ತಾರೆ. ಅಂಥ ಒಂದು ಕೋಟ್ಯಾಧೀಶವನ್ನು ಕೂಡ ಮರ್ಯಾದೆಯಿಂದ ತಲೆ ತೆಗೆಸೋ ಕೆಲಸ ಈ ಕುಡಿತದ ಚಟದಿಂದ ಆಗುತ್ತೆ. ರಿಚರ್ಡ್ ಬ್ರ್ಯಾನ್ಸನ್ ಅವರು ಆಸ್ಟ್ರೇಲಿಯಾದಲ್ಲಿ ಫಾರ್ಮುಲಾ 1 ರೇಸಿಂಗ್ಗೆ ಅಂತ ಬಂದಿರ್ತಾರೆ. ಅವರು ಸ್ಪಾನ್ಸರ್ ಮಾಡಿರೋ ಟೀಮು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗುತ್ತೆ. ಇದೇ ಖುಷಿಯಲ್ಲಿ ಫುಲ್ ಪಾರ್ಟಿ ಮಾಡ್ತಾರೆ. ಮರುದಿನ ಬೆಳಗ್ಗೆ ಎದ್ದಾಗ ಈ ಕುಡಿತದ ಹ್ಯಾಂಗ್ ಓವರು, ಜೆಟ್ ಲ್ಯಾಗು ಇವೆಲ್ಲ ಸೇರಿ ಒಂಥರ ದೇಹನೇ ಭಾರ ಆದಂಗೆ ಅನ್ನಿಸ್ತಾ ಇರುತ್ತೆ. ಆದರೆ ಅವರು ನಂತರ ಅವರ ಸಿಬ್ಬಂದಿಯಿಂದ ಹಿಂದಿನ ದಿವಸ ರಾತ್ರಿ ಏನು ಮಾಡಿದ್ರು ಅನ್ನೋದನ್ನು ತಿಳ್ಕೊಂಡಾಗ ಇದೆಲ್ಲ ಏನೂ ಅಲ್ಲ ಅಂತ ಅನಿಸುತ್ತೆ. ಹಿಂದಿನ ದಿವಸ ರಾತ್ರಿ ರಿಚರ್ಡ್ ಬ್ರ್ಯಾನ್ಸನ್ ಅವರಿಗೆ ಸಿಕ್ಕಾಪಟ್ಟೆ ಕುಡಿದ ಅಮಲು. ರಿಚರ್ಡ್ ಬ್ರ್ಯಾನ್ಸನ್ ಅವರು ಮೂಲತಃ ಬಿಸ್ನೆಸ್ ಮ್ಯಾನ್ ಆದರೂ ಒಂಥರ ಸೆಲೆಬ್ರಿಟಿ ಇದ್ದಂಗೆ. ಜನ ಅಭಿಮಾನಿಗಳು ಅವ್ರು ನೋಡಿದಾಗ ಅವ್ರ ಜೊತೆ ಫೋಟೋ ತಗೋಬೇಕು ಅಂತ ಬಯಸ್ತಾರೆ. ಇದೇ ರೀತಿ ರಿಚರ್ಡ್ ಬ್ರ್ಯಾನ್ಸನ್ ಅವರು ಅಲ್ಲಿ ಹೋಟ್ಲಲ್ಲಿದ್ದಾಗ ಒಂದು ದಂಪತಿಗಳು ಅವರ ಮಗು ಜೊತೆ ಬಂದು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಂತ ಹೇಳಿರ್ತಾರೆ. ಸರಿ ಅಂತ ಫೋಟೋ ತಗೊಂಡಾಯಿತು. ಆದರೆ ಫೋಟೋ ತಗೊಂಡಾದ್ಮೇಲೆ ರಿಚರ್ಡ್ ಬ್ರ್ಯಾನ್ಸನ್ ಅವರು ಅವ್ರ ಮಗುನ ಎತ್ಕೊಂಡು ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಏನಾಯಿತು ಅಂತ ಗೊತ್ತಾಗ್ತಿರಲ್ಲ. ಎದ್ದು ಬಿದ್ದು ಅಂತ ರಿಚರ್ಡ್ ಬ್ರ್ಯಾನ್ಸನ್ ಅವ್ರನ್ನ ಫಾಲೋ ಮಾಡಿ ಆ ಮಗುನ ವಾಪಸ್ ತಗೊಳ್ತಾರೆ. ರಿಚರ್ಡ್ ಬ್ರ್ಯಾನ್ಸನ್ ಅವರಿಗೆ ಕುಡ್ದಮಲಲ್ಲಿ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಿರಲ್ಲ. ಇದಷ್ಟೇ ಅಲ್ಲ, ಅವರು ಅದೇ ಹೋಟೆಲ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಟಾಯ್ಲೆಟ್ಗೆ ಹೋಗಿರ್ತಾರೆ. ಅಲ್ಲೊಬ್ಬ ಅಭಿಮಾನಿ ಇವ್ರನ್ನ ನೋಡಿ ಇವರನ್ನು ಮಾತಾಡಿಸಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಬಂದು ಇವ್ರ ಹತ್ರ ಮಾತಾಡಿಸ್ತಾನೆ. ಇವರ ಹೆಸರು ಹೇಳಿ ಕರೆದಾಗ ರಿಚರ್ಡ್ ಬ್ರ್ಯಾನ್ಸನ್ ಅವರಿಗೆ ಏನು ಮಾಡ್ತಿದ್ದೇನೋ ಒಂದು ಅರಿವು ಇರಲ್ಲ. ಹಾಗೇ ಉತ್ತರ ಕೊಡ್ತಾ ತಿರುಗಿಬಿಡ್ತಾರೆ. ಆ ಅಭಿಮಾನಿಗೆ ಇವರ ಮೂತ್ರಾಭಿಷೇಕ ಆಗಿಬಿಡುತ್ತೆ. ಯಾವ ರೀತಿ ಒಂದು ಎಂಬಾರೆಸಿಂಗ್ ಮೂಮೆಂಟ್ ಅಲ್ವಾ. ಒಬ್ಬ ಸ್ಟಾರು ಅಂತ ಅಭಿಮಾನಿ ಬಂದು ಮಾತಾಡ್ತಿರ್ಬೇಕಾದ್ರೆ ಈ ರೀತಿ ಮಾಡಿಬಿಟ್ರೆ ಹೇಗೆ. ಈ 2 ಘಟನೆಗಳಿಂದ ರಿಚರ್ಡ್ ಬ್ರ್ಯಾನ್ಸನ್ ಅವರು ಇನ್ನು 6 ತಿಂಗಳ ನಾನು ಎಣ್ಣೆನೇ ಮುಟ್ಟಲ್ಲ ಅಂತ ಶಪಥ ಮಾಡ್ತಾರೆ. ಹಾಗೆ ನಡ್ಕೊಳ್ತಾರೆ ಕೂಡ. ಅವರಿಗೆ ಈ ರೀತಿ ಒಂದು ಪಾರ್ಟಿ ಕಲ್ಚರ್ ಇದ್ದರೂ ಒಂದು ವಿಷಯದ ಬಗ್ಗೆ ಶಿಸ್ತಿತ್ತು. ಈ ರೀತಿ ನಾನು ನಡ್ಕೊಳ್ತೇನೆ ಅಂತ ಒಂದು ನಿರ್ಧಾರ ಮಾಡಿದರೆ ಅದನ್ನು ಅವರು ತಪ್ಪದೇ ನಡ್ಕೊಳ್ತಿದ್ರು. ಹಾಗಾಗಿ ಮಿತಿಮೀರಿ ಕುಡಿದ್ರೆ ಯಾವ ರೀತಿ ಕಷ್ಟ ಬರ್ಬೋದು ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು. ಸ್ನೇಹಿತರೆ, ರಿಚರ್ಡ್ ಬ್ರ್ಯಾನ್ಸನ್ ಅವರ ಜೀವನದಿಂದ ಯಾವ ರೀತಿ ಒಂದಷ್ಟು ಪಾಠಗಳನ್ನು ನಾವು ಕಲಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯಲ್ಲಿ ಈ ರೀತಿಯ ವಿಶಿಷ್ಟವಾದ ಕುತೂಹಲವಾದ ವಿಷಯಗಳು ಇನ್ನಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದಂತಕಥೆಯ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.